ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 30 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 3 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವ್ರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 3 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ಚಳ್ಳಕೆರೆಗೆ ಕೇವಲ 30 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 60 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 230 ಕಿಲೋಮೀಟರ್ ಆಗುತ್ತೆ, ವಿಲೇಜ್ಗೆ 1.5 ಕಿಲೋಮೀಟರ್ ಆಗುತ್ತೆ, ವೇದವತಿ ನದಿಗೆ ಕೇವಲ 1.5 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಸುತ್ತಲೂ ತೋಟಗಳ ಮಧ್ಯೆ ಇರುವಂಥ ಖಾಲಿ ಜಮೀನು 3 ಎಕರೆ. ಇನ್ನು ನಾನು ಆರಂಭದಲ್ಲಿ ನಿಮಗೆ ದಾರಿ ತೋರಿಸಿಲ್ಲ, ಆ ವಿಚಾರವಾಗಿ ನಾನು ಮಾತಾಡಲೇಬೇಕು. ಯಾಕೆಂದರೆ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ದಾರಿ ಅಂತ ಕೇಳ್ಬೋದು, ಅದರಿಂದ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಇನ್ನು ವಿಲೇಜ್ ಟು ವಿಲೇಜ್ಗೆ ಹೋಗುವ ದಾರಿಯಿಂದ 800 ಮೀಟರ್ ನಕಾಶೆ ರೋಡು. ಸದ್ಯ ಆ ದಾರಿ ಸ್ವಲ್ಪ ಓಡಾಡೋದಕ್ಕೆ ಇರುಸು ಮುರುಸು ಆಗ್ಬೋದು, ಆ ದಾರಿಯನ್ನು ರೆಡಿ ಮಾಡಿ ಕೊಡ್ತಾರೆ. ನಿಮಗೆ ಆರಂಭದಲ್ಲೇ ದಾರಿಯನ್ನು ಕ್ಲಾರಿಟಿ ಕೊಟ್ಟಿರ್ತೀನಿ, ಯಾಕೆಂದರೆ ನಿಮಗೆ ದಾರಿ ತೋರಿಸಿಲ್ವಲ್ಲ, ಆದ್ದರಿಂದ ನಿಮಗೆ ದಾರಿದು ನಾನು ಕ್ಲಾರಿಟಿ ಕೊಟ್ಟಿರ್ತೀನಿ. 100% 12 ಅಡಿ ದಾರಿಯನ್ನು ಮಾಡಿಸ್ಕೊಡ್ತಾರೆ. ವಿಲೇಜ್ ಟು ವಿಲೇಜ್ಗೆ ಹೋಗುವ ದಾರಿಯಿಂದ ಇಲ್ಲಿಗೆ 12 ಅಡಿ ದಾರಿಯನ್ನು ಮಾಡಿಸ್ಕೊಡ್ತಾರೆ. 800 ಮೀಟರ್ ಆಗುತ್ತೆ. ಇನ್ನು ವೇದವತಿ ನದಿಗೆ ಕೇವಲ 1.5 ಕಿಲೋಮೀಟರ್ ಆಗೋದ್ರಿಂದ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲಿ ಆಗೋದಿಲ್ಲ. ತುಂಬ ಚೆನ್ನಾಗಿದೆ, ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಸೂಕ್ತವಾದಂಥ ಜಾಗ ಅನ್ನೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಇನ್ನು ಸುತ್ತಲೂ ತೋಟಗಳಿರೋದ್ರಿಂದ ನೀರಿಂದು 100ಕ್ಕೆ 100ರಷ್ಟು ನೀರಿಂದಂತೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನು ಎರಡನೇದಾಗಿ ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್ ನೀವು ನೋಡ್ತಾ ಇದ್ದೀರಾ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲು ಮಳೆಗಾಲದಲ್ಲಿ ಮಾತ್ರ ಬಿತ್ತನೆಯನ್ನು ಮಾಡಿದ್ದಾರೆ, ಆದ್ದರಿಂದ ಈ ರೀತಿ ಇದೆ. ನೀವು ಅಕ್ಕಪಕ್ಕದಲ್ಲಿ ನೋಡ್ಬೋದು, ತೋಟ ಮಾಡ್ಕೊಂಡು ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡು ಆರಾಮಾಗಿ ತುಂಬ ಸೊಗಸಾಗಿ ಬೆಳೆಗಳನ್ನು ಇಡ್ತಾ ಇದ್ದಾರೆ. ನೀವೇನಾದರೂ ಈ ಜಮೀನನ್ನು ತಗೊಂಡ್ರೆ ಯಾವ ಬೆಳೆಗಳನ್ನು ಬೆಳಿಬೋದು, ಏನೆಲ್ಲ ಉಪಯೋಗಿಸ್ಬೋದು ಅಂದರೆ ಬಾಳೆ, ತೆಂಗು, ಅಡಿಕೆ, ಒಟ್ಟಾರೆ ಯಾವ ಬೆಳೆಯನ್ನು ಇಟ್ಟರೂ ಕೂಡ ನಿಮಗೆ ತುಂಬ ಸೊಗಸಾಗಿ ಬರುತ್ತೆ. ಯಾಕೆಂದರೆ ಒಂದು ನೀರಿನ ಸ್ಥಿತಿ ಚೆನ್ನಾಗಿದೆ, ಮಣ್ಣು ಪ್ಯೂರ್ ರೆಡ್ ಸಾಯಿಲು, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ತೊಂದರೆ ಈ ಜಮೀನಿಗೆ ಇಲ್ಲ. ಇನ್ನು ಈ ಜಮೀನಿನ ಪಕ್ಕನೇ ಅಗ್ರಿಕಲ್ಚರ್ ಲ್ಯಾಂಡ್ಸು ತುಂಬ ಚೆನ್ನಾಗಿದೆ, ಮಣ್ಣು ಮಾತ್ರ ನನಗೆ ತುಂಬ ಇಷ್ಟ ಆಯಿತು, ಪ್ಯೂರ್ ರೆಡ್ ಸಾಯಿಲು. ಇನ್ನು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ಖರೀದಿಸುವಂಥ ಕೆಲಸ ಮಾಡಿ. ಜೊತೆಗೆ ನಾನು ಆರಂಭದಲ್ಲಿ ನಿಮಗೆ ದಾರಿಯ ವಿಚಾರವನ್ನು ಹೇಳಿದ್ದೀನಿ. 12 ಅಡಿ ದಾರಿ ನಿಮಗೆ ಒಂದು 800 ಮೀಟರ್ ಆಗುತ್ತೆ. ವಿಲೇಜ್ ಟು ವಿಲೇಜ್ಗೆ ಹೋಗುವ ದಾರಿಯಿಂದ ಇಲ್ಲಿಗೆ ದಾರಿಯನ್ನು ಮಾಡಿಸ್ಕೊಡ್ತಾರೆ, ಯಾವುದೇ ರೀತಿ ದಾರಿಯ ಸಮಸ್ಯೆ ಇಲ್ಲ. ಇನ್ನು ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋದಲ್ಲ, ನೀವು ಸ್ಥಳಕ್ಕೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ವಿಪರೀತ ರೇಟ್ ಆಗ್ತಾ ಇರೋದ್ರಿಂದ ನೀವು ಸ್ಥಳಕ್ಕೆ ಬಂದಾಗ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ, ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಮೀನನ್ನು ಯಾವ ಬೆಲೆಗೆ ಖರೀದಿಸಬಹುದು ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಇತ್ತೀಚೆಗೆ ದಿಢೀರನ್ನೇ ಬೆಲೆ ಏರಿಕೆ ಆಗೋದ್ರಿಂದ ಯಾವ ಕಾರಣಗಳನ್ನು ಕೊಡೋದಕ್ಕೆ ಕೂಡ ನನ್ನಿಂದ ಆಗ್ತಾಯಿಲ್ಲ, ಯಾಕೆಂದರೆ ಸರಿಯಾದ ಕಾರಣ ಸಿಗ್ತಾ ಇಲ್ಲ. ಆದ್ದರಿಂದ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಇವೆಲ್ಲವನ್ನು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಪರಿಶೀಲನೆ ಮಾಡಿ ಅಂತ ನನ್ನ ಮನವಿ. ಜೊತೆಗೆ ಈ ಜಾಗದಲ್ಲಿ ನೀರಿಂದಂತೂ ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ನೀವೇನಾದರೂ ಈ ಜಮೀನಿನ ಬೆಲೆ ಅದನ್ನು ಹೇಳೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಫೋನುಗಳನ್ನು ಕೆಲವೊಂದಿಷ್ಟು ರಿಸೀವ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಜೊತೆಗೆ ನೀವು ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ, ನೀವು ನಮ್ಮನ್ನು ಭೇಟಿ ಮಾಡ್ಬೋದು ಅಂತ ಹೇಳ್ತಾ. ಇನ್ನು 1 ಎಕರೆ 13ರಿಂದ 14 ಲಕ್ಷ ಹೇಳ್ತಾರೆ, 13ರಿಂದ 1 ಎಕರೆ 13ರಿಂದ 14 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೆಷಬಲ್ ಆಗುತ್ತೆ, ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್,
ಬಾಯ್ ಬಾಯ್.